ನಾನು ಜನಸೇವೆ ಮಾಡ್ತಾ ಇರೋದು. ನಾನು ಚಿಕ್ಕದ್ರಿಂದ ಕಷ್ಟದಿಂದ ಬೆಳೆದಿದ್ದು. ನನಗೆ ಕಷ್ಟ ಅನ್ನೋದೇನೋ ಗೊತ್ತು, ಅದರಿಂದ ನಾನು ಕಷ್ಟ ಅಂತ ಬಂದರೂ ನಾನು ಜನಸೇವೆ ಮಾಡ್ತಾ ಇದ್ದೀನಿ. ಇವತ್ತು ಅಂದ್ರಳ್ಳಿ ಹಾಗೂ ತಿಪ್ಪೇನಹಳ್ಳಿ ದೊಡ್ಡಬಿದ್ರಕಲ್ಲು ಇದು 2-3 ವಾರ್ಡಲ್ಲಿ ಎಲ್ಲ ಸೇರಿ ಇವತ್ತು ಸಮಾಜ ಸೇವಕರಾದ ಮಂಡ್ಯ ಮಲ್ಲೇಶ್ವರ್ ಸಾಕಷ್ಟು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತು ಒಂದು ಇಲ್ಲಿನ ಜನಕ್ಕೆ ಅನುಕೂಲ ಆಗಲಿ ಅಂತ ಒಂದು ಉಚಿತವಾದ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಮ್ಮ ಮಂಡ್ಯ ಮಲ್ಲೇಶ್ವರ್ ಹತ್ರ ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಇವತ್ತು ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ, ಏನೆಲ್ಲ ಸವಲತ್ತು ಕೊಡ್ತಿದ್ದಾರೆ ಸರ್? ಇವತ್ತು ಆರೋಗ್ಯ ಶಿಬಿರ ಅಂದರೆ ನಮ್ಮ ರಾಯಲ್ ಹೆಲ್ತ್ ಕೇರು. ನಮಗೆ ನಮ್ಮ ರೋಡ್ಗೆ ಬಂದು ಒಂದು 2 ವರ್ಷ ಆಯಿತು. 2 ವರ್ಷದಿಂದ ಸುಮಾರು ಜನಕ್ಕೆ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಯಾರೇ ಶುಗರ್ ಆಗಿರ್ಬೋದು, ಒಂದು ಗರ್ಭಕೋಶ ಆಪರೇಷನ್ ಆಗಿರ್ಬೋದು, ಎಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದಾರೆ. ಒಂದು ನಮ್ಮ ರೋಡಿಗೆ ಬಂದು ಒಂದು ಒಳ್ಳೆ ಕೆಲಸ ಮಾಡ್ತಾವ್ರೆ, ನಮಗೆಲ್ಲ ಖುಷಿ. ಅದರಿಂದ ಅವ್ರ ಜೊತೆ ನಾವು ನಿಂತಿದ್ದೀವಿ. ಇವತ್ತು ಅಷ್ಟೇ ರಾಯಲ್ ಹೆಲ್ತ್ ಕೇರ್ ಟೋಟಲ್ ಏನಿದೆ ಅವರು ನಿಂತ್ಕೊಂಡೆಲ್ಲ ಅಭಿಯಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ನಾನು. ಸರ್ ತಾವು ಕೂಡ ಸಾಕಷ್ಟು ಸಮಾಜ ಸೇವೆ ಮಾಡ್ಕೊಂಡೇ ಬರ್ತಿದ್ದೀರಾ. ಸೊ ಏನೆಲ್ಲ ಈಗ ತಮಗೊಂದು ಸ್ಫೂರ್ತಿ ಅಂದರೆ ಹೆಂಗೆ ಸರ್ ಇವತ್ತು? ಯಾಕಂದರೆ ಸಾಕಷ್ಟು ಸಮಾಜ ಸೇವೆ ಮಾಡ್ತಾನೆ ಬರ್ತಿದ್ದೀರಾ, ಯಾವುದೇ ಅಧಿಕಾರ ಇಲ್ಲ ಏನಿಲ್ಲ, ಆದರೂ ಕೂಡ ಸೇವೆ ಮಾಡ್ತಿದ್ದೀರಾ. ಸೊ ಇದ್ರ ಬಗ್ಗೆ ತಾವು ಹೇಳಿದಾರೆ ಸರ್. ಅಧಿಕಾರ ಅಂದರೆ ನಾನು ಅಧಿಕಾರಕ್ಕೋಸ್ಕರ ಅಲ್ಲಿ ಒಂದು ರಾಜಕೀಯಕ್ಕೆ ಬರೋಕ್ಕೋಸ್ಕರ ಅಲ್ಲಿ ನಾನು ಜನಸೇವೆ ಮಾಡ್ತಾ ಇಲ್ಲ. ನಾನು ಜನಸೇವೆ ಮಾಡ್ತಾ ಇರೋದು. ನಾನು ಚಿಕ್ಕದ್ರಿಂದ ಕಷ್ಟದಿಂದ ಬೆಳೆದಿದ್ದು. ನನಗೆ ಕಷ್ಟ ಅನ್ನೋದೇನೋ ಗೊತ್ತು, ಅದರಿಂದ ನಾನು ಕಷ್ಟ ಅಂತ ಬಂದರೂ ನಾನು ಜನಸೇವೆ ಮಾಡ್ತಾ ಇದ್ದೀನಿ. ಇವತ್ತು ಕ್ಷೇತ್ರದಲ್ಲಿ ದೊಡ್ಡಬಿದ್ರಕಲ್ಲು ಹಾಗೂ ಕೆಂಪೇಗೌಡ ನಗರದಲ್ಲಿ ಒಂದು ಜನರಲ್ ಕೂಡ ವಾರ್ಡ್ ಕೂಡ ಕ್ಯಾಟಗರಿ ಕೂಡ ಆಗಿದೆ. ಸಾಕಷ್ಟು ಜನ ಮಂಡ್ಯ ಮಲ್ಲೇಶ್ವರ ಎಲೆಕ್ಷನ್ ನಿಲ್ಲಬೇಕು ಅನ್ನೋ ಆಶಯ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಇದಕ್ಕೆ ತಮ್ಮ ಒಂದು ಅಭಿಪ್ರಾಯ ಸರ್? ನನ್ನ ಅಭಿಪ್ರಾಯ ಎಲ್ಲ ಜನದ ಅಭಿಪ್ರಾಯ. ಜನ ನನಗೇನು ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟಲ್ಲಿ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಭಗವಂತನ ಆಶೀರ್ವಾದ. ರಾಯಲ್ ಹೆಲ್ತ್ ಕಾರ್ಡ್ ಹಾಸ್ಪಿಟಲ್ ಕೂಡ ನಮ್ಮ ಜೊತೆಲಿದ್ದಾರೆ. ಸೊ ಮೇಡಮ್ ಇವತ್ತು ಏನೆಲ್ಲ ಫೆಸಿಲಿಟೀಸ್ ಜನಕ್ಕೆ ಸಿಗ್ತಾ ಇದೆ ಮೇಡಮ್? ಸರ್ ಇವತ್ತು ಮಂಡ್ಯ ಮಲ್ಲೇಶಣ್ಣವ್ರ ಕಡೆಯಿಂದ ಪ್ರತಿಯೊಂದು ಅನ್ನದಾನ ಮತ್ತು ಫ್ರೀ ಹೆಲ್ತ್ ಚೆಕಪ್ಪು, ಕಣ್ಣಿಂದಾಗಿರ್ಬೋದು, ಶಸ್ತ್ರಚಿಕಿತ್ಸೆ ಏನಾದರೂ ಅವ್ರಿಗೆ ನೆಸೆಸರಿ ಇರೋಂಥದ್ದು, ಶಸ್ತ್ರಚಿಕಿತ್ಸೆ, ಮೆಡಿಷನ್ನು ಪ್ರತಿಯೊಂದು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಣ್ಣುಗಳನ್ನು ಕೂಡ ಅಣ್ಣನೇ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ಪೇಷಂಟ್ಗೂ ತಲುಪಬೇಕು, ಪ್ರತಿಯೊಂದು ಪೇಷಂಟು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಕಾದ ಸೌಲಭ್ಯಗಳನ್ನ ತೊಗೋಬೇಕು ಫ್ರೀಯಾಗಿ ಅಂತ ನಾವು ಒಂದು ಅಣ್ಣನ ಕಡೆಯಿಂದ ಮಾಡ್ತಾ ಇರೋಂಥದ್ದು. ಸೊ ಅಣ್ಣ ನಾವು ಇಲ್ಲಿಗೆ ಬಂದು 2 ವರ್ಷ ಆಗಿದೆ ಆಲ್ರೆಡಿ. ಅಣ್ಣನ ಸಪೋರ್ಟು ನಮಗೆ ಆಲ್ರೆಡಿ ನಾನು ಒಂದ್ಸಲ ಹೇಳಿದ್ದೀನಿ, ಅದ್ರ ಬಗ್ಗೆ ಹೇಳಕ್ಕೆ ಪದಗಳಿಲ್ಲ ಅಣ್ಣನ ಸಪೋರ್ಟ್ ಬಗ್ಗೆ. ಸೊ ಇವತ್ತೆಲ್ಲ ಮುಂದೆನೂ ಅಣ್ಣ ಇದೇ ಥರ ನಮಗೆ ಸಪೋರ್ಟ್ ಕೊಡಲಿ, ಪ್ರತಿಯೊಬ್ಬರಿಗೂ ಅಣ್ಣನ ಸೇವೆ ಇನ್ನೂ ಜನಸಂಖ್ಯೆಗಳು ಹೆಚ್ಚುತ್ತಾ ಬರಲಿ ಅಂತ ಕೇಳ್ಕೊತೀನಿ. ಇವತ್ತು ಯಾರ್ಯಾರಿಗೆ ಏನೇನು ವ್ಯವಸ್ಥೆ ಬೇಕೋ, ಸೌಲಭ್ಯ ಬೇಕೋ ಈ ಏರಿಯಾಕ್ಕೆ ಅಂತ ಬಂದಿಲ್ಲ ನಾನು ಅಣ್ಣನ ಹೆಸರು ನೋಡಿದಾಗ. ಸೊ ನಾನು ನವರಂಗ್ ಹತ್ರ ಹೋಗಿದ್ದೆ, ರಾಜಾಜಿನಗರ್. ಸೊ ರಾಜಾಜಿನಗರಲ್ಲಿ ಹೋಗ್ಬೇಕಾದ್ರೆ ಅಣ್ಣಂದು ಒಂದು ಬ್ಯಾನರ್ ನೋಡಿದೆ. ಸೊ ಅಲ್ಲಿ ನೋಡ್ತಿದ್ದಂಗೆ ಆ ಅಣ್ಣ ಈ ಏರಿಯಾದಲ್ಲಿ ಮಾತ್ರ ಇಲ್ಲ, ಪ್ರತಿಯೊಂದು ಜಾಗದಲ್ಲೂ ಅಣ್ಣನ ಸೇವೆಗಳಾಗ್ತಾ ಇದೆ ಅನ್ನೋದು ಗೊತ್ತಾಯಿತು. ಸೊ ಅಣ್ಣನಿಗೆ ಎಷ್ಟು ಸಲ ಕೈ ಎತ್ತಿ ಮುಗಿದ್ರೂ ಸಾಲಲ್ಲ. ಮಂಡ್ಯ ಜನತೆಗೂ ಕೂಡ ಅದೇ ರೀತಿ ಇದು ಮಾಡ್ತಿದ್ದಾರೆ. ಸೊ ಮಂಡ್ಯದಲ್ಲಿ ಅಣ್ಣನ ಬಗ್ಗೆ ಎಲ್ಲ ಕಡೆ ಪೇಪರೆಲ್ಲ ನೋಡ್ತಾ ಇದ್ದೀನಿ. ಅಣ್ಣನ ಸೇವೆ ಇದೇ ರೀತಿ ನಿರಂತರವಾಗಿರಲಿ, ಅಣ್ಣ ತುಂಬ ಹೆಚ್ಚಿನ ಇದರಲ್ಲಿ ಬೆಳೀಲಿ. ಸೊ ಅಣ್ಣ ನಮ್ಗೆ ಬೇಕೇ ಬೇಕು, ಅಣ್ಣ ಬೇಕು ಸರ್. ಅಷ್ಟು ಚೆನ್ನಾಗಿದೆ, ಅಣ್ಣನ ಸೇವೆ ಬೇಕು ನಮಗೆ ಅಂತ ಕೇಳ್ಕೊತೀನಿ ಸರ್. ಮೇಡಮ್ ಇವತ್ತು ಇಲ್ಲಿ ಏನೆಲ್ಲ ಬಹುಶಃ ಇದು ಪ್ರೈವೇಟ್ ಹಾಸ್ಪಿಟಲ್ ಎಷ್ಟೆಲ್ಲ ಖರ್ಚಾಗ್ಬೋದಾಗಿತ್ತು ಮೇಡಮ್? ಸರ್ ಇದಕ್ಕೆ ಏನಿಲ್ಲ ಅಂತಂದರೂ ಮೆಡಿಷನ್ದು ಎಲ್ಲ ಕಂಪ್ಲೀಟಾಗಿ ಏನಿಲ್ಲ ಅಂದರೂ 1 ಲಕ್ಷದವರೆಗೂ ಆಗುತ್ತೆ ಸರ್. ಪ್ರತಿಯೊಂದು ಎಲ್ಲ ಅಣ್ಣನೇ ನೋಡ್ಕೊಂಡಿರೋದು. ಅಣ್ಣ ಯಾವುದೇ ರೀತಿ ಬಡವರು, ಇವರು ಶ್ರೀಮಂತರು, ನಾನು ಇವ್ರಿಗೆ ಮಾತ್ರ ಮಾಡಬೇಕು, ಇವರಿಂದ ನನಗೆ ಉಪಯೋಗ ಇದೆ ಆ ಥರ ನೋಡಲ್ಲ. ಅಣ್ಣ ಎಂಥ ಬಿದ್ರಿಕಲ್ಲವರು ಅದಕ್ಕೆ ಮಾತ್ರ ನಾನು ಕೊಡಬೇಕು, ಬೇರೆ ಹಿಂದಿಯವ್ರು ಬಂದಿದ್ದಾರೆ, ಕಲ್ಕತ್ತಾಯಿಂದ ಬಂದಿದ್ದಾರೆ ಅಂಥವ್ರನ್ನ ನೋಡಲ್ಲ. ಪ್ರತಿಯೊಬ್ಬರು ಇದು ಎಲ್ಲ ಸೇವೆನೂ ಎಲ್ಲರಿಗೂ ಸೇವೆ ಮಾಡ್ತಾರೆ ಅಣ್ಣ.
ಈಗ ಆಲ್ರೆಡಿ ಎಷ್ಟು ಜನ ಇದಕ್ಕೆಲ್ಲ ಆಲ್ರೆಡಿ ಭಾಗವಹಿಸಿದ್ದಾರೆ ಮೇಡಮ್? ಸರ್ ಇದು ಆಲ್ರೆಡಿ 9ನೇ ಕ್ಯಾಂಪ್ ಸರ್. ನಾವು ಟೋಟಲ್ ಆಗಿ ಏನಿಲ್ಲ ಅಂತಂದ್ರು 32 ಗರ್ಭಕೋಶದ್ದು ಅಣ್ಣನ ಕಡೆಯಿಂದ ಫ್ರೀಯಾಗಿ ಸರ್ಜರಿ ಮಾಡಿದ್ದೀವಿ. ಸೊ ಮೂಳೆದು ಅಷ್ಟೇ, ಮೂಳೆದು 3 ಆಗಿದೆ ಸರ್. ಇಲ್ಲಿ ಆಕ್ಸಿಡೆಂಟ್ಗಳು ತುಂಬ ಆಗ್ತಾ ಇರುತ್ತೆ. ಸೊ ಅದು ಫ್ರೀಯಾಗಿ ಹೋಗ್ತಾ ಇದೆ. ಟೋಟಲ್ ಏನಿಲ್ಲ ಅಂದರೂ ಇದನ್ನ ಸೇವೆಗಳು ಸರ್ಜರಿ ಆಗಿರ್ಬೋದು ಅಂಥ ಸೇವೆಗಳನ್ನ ತೊಗೊಂಡಿರೋರು 80 ಜನ ಇದ್ದಾರೆ ಸರ್, ಸೇವೆಗಳನ್ನ ತೊಗೊಂಡಿರೋಂಥವ್ರು. ಸೊ ಮೆಡಿಷನ್ ಕಂಪ್ಲೀಟಾಗಿ ಫ್ರೀಯಾಗಿ ಹೋಗ್ತಾ ಇದೆ ಅಂತಂದರೆ ಅದು 1000ಕ್ಕಿಂತ ಹೆಚ್ಚಾಗಿದೆ ಸರ್. ಇದಿಷ್ಟು ಅವರ ಮಂಡ್ಯ ಮಲ್ಲೇಶ್ ಅವರು ಈಗ ಆಲ್ರೆಡಿ ಸಾಕಷ್ಟು ಸೇವೆಗಳು ಮಾಡ್ತಿದ್ದಾರೆ. ಇದ್ರ ಜೊತೆ ಒಂದು ಆರೋಗ್ಯ, ಯಾಕಂದ್ರೆ ಮನುಷ್ಯನಿಗೆ ಉತ್ತಮವಾದ ಆರೋಗ್ಯದ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಆಪರೇಷನ್ ಇರ್ಬೋದು, ಇದೆಲ್ಲ ಮಾಡಿಸ್ತಾ ಬಂದಿದ್ದಾರೆ. ಇನ್ನೂ ಅಷ್ಟು ಸಮಾಜ ಸೇವೆಗಳನ್ನು ಹೆಚ್ಚಾಗಿ ಮಾಡಲಿ, ಆದಷ್ಟು ಅವ್ರಿಗೊಂದು ಒಳ್ಳೆ ಅಧಿಕಾರ ಸಿಗಲಿ ನಮ್ಮ ಚಾನಲ್ನ ಆಶಯ. ಕ್ಯಾಮರಾ ವೆಂಕಟೇಶ್ ಜೊತೆ ಮೋಹನ್ ಕುಮಾರ್.